ರಾಮಚಾರಿ ಸೀರಿಯಲ್ ಕೃಷ್ಣ ನಾಲ್ಕು ತದಕಿದ್ದಕ್ಕೆ ಸತ್ಯವನ್ನೆಲ್ಲ ಹೊರಗೆ ಕಕ್ಕಿದ ದೇವ್. ರಾಮಚಾರಿ ಕೂಡ ಒಂದು ಧಾರಾವಾಹಿ ಇದೀಗ ರೋಚಕ ಹಂತ ತಲುಪಿದೆ. ಕಿಲ್ಲರ್ ಕಿಟ್ಟಿ ಅಲಿಯಾಸ್ ಕೃಷ್ಣನ ಕೈಗೆ ದೇವ್ ಸಿಕ್ಕಿ ಬಿದ್ದಿದ್ದಾನೆ. ದೇವ್ಗೆ ರಾಮಚಾರಿ ರೂಪದಲ್ಲಿ ಕೃಷ್ಣ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾನೆ. ಪರಿಣಾಮ ನಡೆದ ವಿಷಯವನ್ನೆಲ್ಲ ಇಂಚಿಂಚಾಗಿ ದೇವ್ ಬಾಯ್ಬಿಟ್ಟಿದ್ದಾನೆ. ಸತ್ಯ ಬಾಯ್ಬಿಟ್ಟ ದೇವ್. ರಾಮಚಾರಿ ರೂಪದಲ್ಲಿ ಕೃಷ್ಣ ಚೆನ್ನಾಗಿ ತೆಗೆದ ಮೇಲೆ ದೇವ್ ಸತ್ಯ ಬಾಯ್ಬಿಟ್ಟಿದ್ದಾನೆ. ರಾಮಚಾರಿಯು ಯಾವ ತಪ್ಪನ್ನು ಮಾಡಿಲ್ಲ. ರಾಮಚಾರಿ ನೋಡೋಕೆ ಕಿಲ್ಲರ್ ಕಿಟ್ಟಿ ತರಹವನೇ ಇದ್ದಾನೆ. ಹೀಗಾಗಿ ಕಿಲ್ಲರ್ ಕಿಟ್ಟಿಗೆ ಸ್ನೆಲ್ಲ ಅವನ ತಲೆ ಮೇಲೆ ಹಾಕಿದ್ವಿ. ಕಿಲ್ಲರ್ ಕಿಟ್ಟಿ ಜೈಲಿನಲ್ಲಿ ಇದ್ದ ಜಾಗಕ್ಕೆ ರಾಮಚಾರವನ್ನು ಕಳಿಸ್ಲಿ ಅಂತ ದೇವ್ ಹೇಳಿದ್ದಾನೆ. ಜೊತೆಗೆ ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ಮಾನ್ಯತಾ. ರಾಮಚಾರಿ ಹಾಗೂ ಚಾರುಲತಾ ದೂರ ಆಗಬೇಕು ಎಂಬ ಉದ್ದೇಶದಿಂದ ಮಾನ್ಯತೆ ಹೀಗೆಲ್ಲ ಮಾಡಿಸಿದ್ದಾಳೆ. ಮಾನ್ಯತೆಗೆ ಸಹಾಯ ಮಾಡುವ ಉದ್ದೇಶ ನನ್ನದು ಎಂದಿದ್ದಾರೆ ದೇವ್. ಹಾಗೆ ವೈಶಾಖ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ವೈಶಾಖಗೆ ಮಾನ್ಯತೆ ದುಡ್ಡು ಕೊಟ್ಟಿದ್ದಾಳೆ ಅಂತಲೂ ದೇವ್ ಬಾಯ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಕೃಷ್ಣ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ದೇವ್ಗೆ ಕೃಷ್ಣ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾನೆ. ನನಗೆದರು ತೊಂದರೆ ಮಾಡಿದರೆ ಈ ವಿಡಿಯೋ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಲೈವ್ ಆಗುತ್ತದೆ. ದೇವ್ಗೆ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಕಪಾಲಿ ಬೆಟ್ಟದಲ್ಲಿ ಚಾರುಲತಾ. ರಾಮಚಾರಿಯ ಪ್ರಾಣಿ ಉಳಿಯಬೇಕು ಅಂದರೆ ಕಪಾಲಿ ಬೆಟ್ಟದಲ್ಲಿ ಅತ್ಯಮೂಲ್ಯವಾದ ಗಿಡ ಮೂಲಿಕೆಗಳಿಂದ ಕೂಡಿರುವ ಎಣ್ಣೆಯಿಂದ ಹಚ್ಚಿರುವ ದೀಪವನ್ನು ಚಾರುಲತಾ ಆರದ ಹಾಗೆ ನೋಡಿಕೊಂಡು ತರಬೇಕು. ಹಾಗಾದರೆ ಮಾತ್ರ ರಾಮಚಾರಿಯ ಪ್ರಾಣ ಜ್ಯೋತಿ ಉಳಿಯಲು ಸಾಧ್ಯ. ಹೀಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಚಾರುಲತಾ ಕಪಾಲಿ ಬೆಟ್ಟಕ್ಕೆ ತೆರಳಿದ್ದಾಳೆ. ಸಂಕಷ್ಟದಲ್ಲಿ ಇರುವ ಚಾರುಲತಾ. ಅದಾಗಲೇ ಕಪಾಲಿ ಬೆಟ್ಟದಲ್ಲಿ ಚಾರುಲತಾ ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ಅಮಾವಾಸ್ಯೆ ಎಂದು ವ್ಯಾಮಾಚಾರ ಮಾಡುವವರ ಕೈಗೆ ಚಾರುಲತಾ ಸಿಕ್ಕಿಬಿದ್ದಿದ್ದಾಳೆ. ಚಾರುಲತಾಳನ್ನು ಬಲಿ ಕೊಡು ಅವರೆಲ್ಲ ಸಿದ್ಧತೆ ನಡೆಸಿದ್ದಾರೆ. ಚಾರುಲತಾ ಬದುಕುಳಿಯುವುದು ಹೇಗೆ? ರಾಮಚಾರಿಯನ್ನು ಚಾರುಲತಾ ಬದುಕಿಸುವುದು ಹೇಗೆ? ಅಂದಾಗೆ ರಾಮಚಾರಿ ಧಾರಾವಾಹಿಯಲ್ಲಿ ಕೃಷ್ಣ ಅಲಿಯಾಸ್ ಕಿಲ್ಲರ್ ಕಿಟ್ಟಿ, ರಾಮಚಾರಿಯಾಗಿ ರಿತಿಕ್ ಪ್ರಭಾಕರ್, ಚಾರುಲತಾ ಆಗಿ ಮೌನ ಗುಡ್ಡೆಮನ, ಮಾನ್ಯತಾ ಆಗಿ ಝಾನ್ಸಿ ಸುಬ್ಬಯ್ಯ, ವೈಶಾಖ ಆಗಿ ಐಶ್ವರ್ಯ ಸಾಲಿಮಠ ನಡೆಸುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.